ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಡಿಗೆ ಮಣಿಯುವೆನೋ, ಸಾಧು ನಿಜ ಗುಡಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋರ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬಂದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಂತೆ, ಸಿದ್ಧಾರೂಢರಿಗೆ ನತನಂತೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನಿಗೆ ವತನಕ ಬಾಳ ಕೂಗುತ್ತಲಿಪ್ಪವಿ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಶಾಸ್ತ್ರವನ್ನು. चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारकम् शान्तेकपदं देवं वन्दे सिद्धारूढमहं भजे, वन्दे सिद्धारूढमहं भजे. सिद्धसद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्वरम्. जगदादि जगद्गुರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೂಳು ಧ್ಯಾನಿಸಿ ತಮ್ಮೆಲ್ಲರಿಗೂ ವಂದಿಸಿ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿ 13ನೆಯ ಸೂತ್ರದ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಯಾವ ಯಮನಿಯಮದ ಅಂತರಂಗದ 4 ಸಾಧನೆಗಳಲ್ಲಿ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎನ್ನುವಂಥ ವಿಚಾರವನ್ನು ಹೇಳ್ತಾ ಬಂದು ಈ ಸೂತ್ರದಲ್ಲಿ ಸಮಾಧಿಯ ಸ್ಥಿತಿಯನ್ನು ಹೇಳ್ತಾ ಬಂದರು. ಯಾವುದಕ್ಕೆ ಸಮಾಧಿ ಅಂದರೆ
ಭೇದ ಅಳಿದು ನಿಂದ ನೆಲವೇ ಸಮಾಧಿಯೆಂದು ಆದರದಿಂದೇ ಭಾವಿಸು ನೀರೇ ಅಂದರು. ಬಹಳ ಭಕ್ತಿ ಭಾವ ಪ್ರೇಮ ಅನುಭಾವದಿಂದ ನೀನು ಪ್ರೀತಿಯಿಂದ ಇದನ್ನು ತಿಳಿ ಅಂದ್ರು. ಅಲಕ್ಷ್ಯದಿಂದ ತಿಳಿಯುವುದಲ್ಲ, ಲಕ್ಷ್ಯ ಕೊಟ್ಟು ತಿಳಿಯುವುದು ಮತ್ತು ಅರಿಯುವುದು. ಅದನ್ನು ನಿನ್ನೆ ದಿನ ವಿಚಾರ ಮಾಡಿ ಈ ಒಂದು 5ನೇ ನುಡಿಯಲ್ಲಿ ಮಹಾತ್ಮರು ಜೀವ ಪರಮರೆಂಬ ಭಾವನೆ ತನ್ನ ಸದ್ಭಾವದಿಂದ ಅಳಿದು ಉಳಿದ ಆನಂದ ತೀವಿ ತನ್ನಳು ತಾನೇ ನೆಲೆಸಿ ಚಲಿಸದೆ ನಿರ್ಭಾವನೆ ಮೌನವೆಂದೆನಿಪದು ಅಂತ ಇಲ್ಲಿ ಹೇಳ್ತಾ ಬಂದರು. ಶಬ್ದ ಮೊದಲು ಸಮಾಧಿ ಅಂದರು, ಆಮೇಲೆ ಸಮಾಹಿತೆ ಅಂದರು, ಈಗ ಅದಕ್ಕೆ ಮೌನ ಅಂತಾರೆ. ಹೇಗಂದ್ರೆ ಜೀವ ಪರಮರೆಂಬ ಜೀವಾತ್ಮ ಪರಮಾತ್ಮ ಎಂಬ ಎರಡರ ಭಾವನೆಯೇ ಭೇದ ಬುದ್ಧಿ. ದ್ವೈತ ಅಂದರೆ ಎರಡು. ಆ ಭೇದ ಬುದ್ಧಿಯು ತನ್ನ ಸದ್ಭಾವದಿಂದ, ಸದ್ಭಾವ ಯಾವುದು ಅಂದರೆ ಎಲ್ಲ ಉಪಾಧಿಗಳನ್ನು ನೇತಿಗೆಳೆದು ಎಲ್ಲವನ್ನ ಅಳೆದುಗೊಳ್ದು ಅಶುದ್ಧವಾದ ಅನಾತ್ಮ ನಾನೆಲ್ಲ, ಶುದ್ಧವಾದ ಚೇತನವೇ ನಾನು ಅಂತ ಭಾವ ಏನು ತಿಳಿದಲ್ಲ, ಈಗ ತಿಳಿದೇವಿ. ಈ ಭಾವನೆ ಕೂಡ ಅಳಿದು ಇದು ಕೂಡ ಹೋಗ್ಬೇಕು. ತನ್ನ ಎಲ್ಲಿ ಹೋಗ್ತದ ಅಂದರೆ ನಿರುಪಾಧಿಕ ಸಮಾಧಿಯ ವಿಚಾರ ಬಂದಾಗ ಹೋಗ್ತದೆ. ಉಪಾಧಿಯ ಸಂಬಂಧದಿಂದ ಭೇದ ಹೋಗೋದಿಲ್ಲ, ನಿರುಪಾಧಿಕ ಸಂಬಂಧದಿಂದ ಭೇದ ಹೋಗ್ತದೆ. ಒಂದು ಮನೆಯಲ್ಲಿ ಇಬ್ಬರಾರ ಆತ ಅಣ್ಣ ನಾ ತಮ್ಮ ಅಂದ್ರೆ ಇಬ್ಬರಲ್ಲಿ ಭೇದ ಸಾಯೋತನ ಇರದೆ. ಆದರೆ ಒಬ್ಬ ಹೋದಂತ ತಿಳ್ಕೊ, ಅಲ್ಲಿ ಭೇದ ಅದೇನು, ಯಾಕಿಲ್ಲ, ಇನ್ನೊಬ್ಬ ಇಲ್ಲ, ನಾವೊಬ್ಬನೇ, ಅದಕ್ಕೆ ಭೇದ ಇಲ್ಲ. ಆ ನಾನು ಒಬ್ಬನೇ ಇದ್ದೇನೆ ಅನ್ನೋದು ಕೂಡ ನಾಶ ಆಗ್ಬೇಕು ನೋಡು. ಆ ನಾಶ ಆದಾಗ ಅಲ್ಲಿ ನಾನು ಇಲ್ಲ, ನೀನು ಇಲ್ಲ. ಏನಾದಂದ್ರೆ ಏನು ಇಲ್ಲದ್ದು, ಇಲ್ಲದೆ ತೋರದೆ ಏನು ಉಳಿದಿದೆ, ಉಳಿದಿದ್ದನ್ನ ಹೇಳಲಿಕ್ಕೆ ಯಾವ ಕಾರಣದಿಂದ ಉಪಮಾನದಿಂದ ಬರೋದಿಲ್ಲೋ ಅದೇ ಸ್ವರೂಪ ನಾನಂತ. ಮತ್ತೆ ಆ ಸ್ವರೂಪ ಹೇಗಿದೆ ಅಂದರೆ ಉಪಾಧಿಗಳ ದೃಷ್ಟಿಯಿಂದ ಅನಂತವಾಗಿತ್ತು. ಉಪಾಧಿಯನ್ನು ಬಿಟ್ಟು ನೋಡಿದಾಗ ಅದು ಏಕ ಅಂತ. ಏಕಂದ್ರೇನು? ಆಕಾಶದಂತೆ ಎಲ್ಲ ಕಡೆ ಉಂಟು. ಅಂದ್ರೆ ನೀ ಎಲ್ಲಿದ್ದೀಗ? ಮೊದಲು ಎಲ್ಲೋ ಒಂದು ಗುಡಿಸಲಲ್ಲಿ ಒಂದು ಮೂಲೆಯಲ್ಲಿ ಇದ್ದಂಥ ನೀನು ಈಗ ನಿನ್ನೆ ಹೇಳಿದ ಪ್ರಕಾರ ಜಗದಗಲ ಮುಗಿಲಗಲ ಎಲ್ಲ ಲೋಕದಲ್ಲಿ ಪರಿಪೂರ್ಣವಾಗಿರುವಂಥ ನಾನೇ ತುಂಬಿಕೊಂಡಿದ್ದೇನೆ ಅನ್ನುವಂಥ ಆನಂದ ಏನುಂಟಲ್ಲ, ಆ ನಿರ್ಭಾವವೇ ಮೌನವೆಂದೆನಿಪದು. ಆ ಆನಂದ ಚಲನ ಆಗಬಾರ್ದು, ಆನಂದ ಚಲನ ಆಗಬಾರ್ದು. ಯಾಕೆ ಆಗಬಾರ್ದು ಅಂತಂದರೆ ಪರಿಪೂರ್ಣವಾದ ವಸ್ತು ಯಾವುದು ಆದಂದ್ರೆ ಅಲ್ಲಿ ಚಲನತ್ವಕ್ಕೆ ಅವಕಾಶ ಇರಂಗಿಲ್ಲ. ಈಗ ಒಂದಲ್ಲಿ ಚಾಪೆ ಹಾಕಿವಿ, ಅದನ್ನು ಸ್ವಲ್ಪ ಆ ಕಡೆ ಹೇಳಿರಿ ಅಂದರೆ ಎಳಿಲಿಕ್ಕೆ ಬರ್ತದೆ, ಈ ಕಡೆ ಎಳಿರಿ ಅಂದರೆ ಈ ಕಡೆ ಎಳಿಲಿಕ್ಕೆ ಬರ್ತದೆ. ಅದು ಪೂರ್ಣ ಒಂದೇ ಇತ್ತು ಅಂದರೆ
ಈ ಕಡೆ ಎಳಿಲಿಕ್ಕೂ ಬರಂಗಿಲ್ಲ, ಈ ಕಡೆ ಜಗ್ಗಕ್ಕೂ ಬರಂಗಿಲ್ಲ. ಯಾಕಂದ್ರೆ ಪರಿಪೂರ್ಣ ಅದೇ ಅದ. ಅದಕ್ಕೆಲ್ಲೇನ ಸ್ಥಳ ಇತ್ತಂದ್ರೆ ಅದು ಹೋಗೋದು ಬರೋದು ಮಾಡ್ತದೆ. ಹಾಗಾಗಿ ನಾನು ನಿಶ್ಚಲವಾದ ಆನಂದ ಸ್ವರೂಪವೇ ಅಂತ ನಿಂತಿತು ಅಂದರೆ ಅದೇ ಮೌನವೆಂದೆನಿಪದು ಅಂದರೆ ಸಮಾಧಿ ಅಂತ ಅನಿಸ್ಕೊಂತದ. ಹೀಗೆ ಈ 4 ಸಾಧನೆಗಳು ಏನು ಹೇಳಿದ್ರಲ್ಲ, ಅಂತರಂಗದ 4 ಸಾಧನೆ, ಇವು 4 ಸಾಧನ ಅಂತರ ಇವು ಅವರಿಂದೇ ತವೇ ಅರಿವುದು ಶುದ್ಧಬಹುದಾಗಿ ಇವರಿಂದೇ ಮುಕ್ತಿ ಸಂಭವಿಸುವುದು ಜೀವನಿಗೆ ಇಂತು ತಿಳಿ ಚಂಡಮತಿ ನೀನು ಅಂತ. ಅಂದರೆ ನಿನ್ನ ತೀಕ್ಷ್ಣ ಬುದ್ಧಿವುಳ್ಳಂಥವಳು, ಮಂದ ಬುದ್ಧಿ ಅಲ್ಲ, ಮಧ್ಯಮ ಬುದ್ಧಿ ಅಲ್ಲ, ತೀಕ್ಷ್ಣ ಬುದ್ಧಿಯುಳ್ಳವಳು. ಇವು 4 ಸಮಾಧಿಗಳೇನವ, ಇವು ಅಂತರಂಗದ ಸಾಧನೆಗಳು, ಬಹಿರಂಗದಲ್ಲೇ ಮಾಡವಲ್ಲ. ಇವು ಒಳಗ ಇವುಗಳಿಂದ ಏನಾಯಿತು ಅಂದರೆ ಅಂತಃಕರಣ ಶುದ್ಧ ಆಯ್ತಂದ. ಇವುಗಳಿಂದ ಏನಾಯಿತು, ಅಂತಃಕರಣ ಶುದ್ಧ ಆಯಿತು. ಒಂದು ಕೊಡದ ಬಹಳ ದಿವಸ ಮನೆಯಲ್ಲಿ ಇಟ್ಟಿವಿ, ಅದು ಹೊರಗೆ ತೆಗೆದಾಗ ಧೂಳು ತುಂಬಿದ. ಅದನ್ನು ಸ್ವಚ್ಛ ಮಾಡ್ಬೇಕಂದ್ರೆ ನಾವು ಹೊರಗಡೆ ತೊಳೆದ್ರೆ ಹೊರಗೆ ಹಸ ಆಗ್ತದ, ಒಳಗಡೆ ತೊಳೆದ್ರೆ ಒಳಗಡೆ ಹಸ ಆಗ್ತದೆ. ಹೊರಗಡೆ ಬಹಳ ತಿಕ್ಕಿದ್ವು ಅಂದರೆ ಒಳಗಿನ ಹೊಲಸು ಹೋಗ್ತದೇನು, ಒಳಗಿನ ಅಶುದ್ಧತೆ ಹೆಂಗಿರ್ತದ. ಒಳಗಡೆ ತೊಳೆದಾಗ ಒಳಗಿನ ಅಶುದ್ಧತೆ ಹೋಗ್ತದೆ. ಅದರಂತೆ ಬಹಿರಂಗದ ಮೊದಲು 4 ಸಾಧನ ಬಹಿರ್ಶುದ್ಧಿ, ಇವು 4 ಸಾಧನ ಅಂತರಂಗ ಶುದ್ಧಿ. ಇವು 4 ಸಾಧನೆಗಳಿಂದನೇ ಕೂಡಲ ಸಂಗನ ದೇವನ ಒಲಿಸುವ ಪರಿ ಅಂದರು. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತೇಳಿರಲ್ಲ. ಈ ಶಾಸ್ತ್ರಗಳಲ್ಲಿ ಈ ರೀತಿ ತೊಳೆದಾಗ ಹೋಗ್ತಾವ, ನಾವು ಹೇಳಿದಾಗ ಹೋಗವಲ್ಲ ಅವು. ಹೀಗೆ ಅದರಿಂದ ಏನಾಗ್ತದಂದ್ರೆ ಒಳಗೆ ತೊಳೆದಾಗ ಒಳಗಿನ ಕಲ್ಮಶ ಹೋಗ್ತಾವಿಲ್ಲ. ತೊಳೆದ್ರೆ ಹಂಗೆ ಇರ್ತಾವೇನು? ತೊಳೆದ್ರೆ ಹೋಗದೇ ಇದ್ರೆ ಯಾರು ತೊಳಿಲಿಕ್ಕೆ ಹೋಗ್ತಿದ್ದಿಲ್ಲ. ಹೋಗ್ತಾವಂತ ತೊಳಿತೀವಿ. ತೊಳೆದ್ರೆ ಏನು ಆಯಿತು, ಅದರಲ್ಲಿರುವ ಕಲ್ಮಶವಾಯಿತು. ಈಗ ಅಂತಃಕರಣ ಸಾಧನೆಯಿಂದ ಒಳಗೆ ತೊಳೆದ್ರೆ ಏನಾಯ್ತಂದ್ರೆ ಒಳಗಿನ ರಾಗದ್ವೇಷಾದಿಗಳು, ಅನಂತ ಏನು ಪಾಪ ಕಾರ್ಯಗಳು, ಅನಂತ ದುರ್ವಿಷಯಾದಿಗಳು ಏನೇನು ಅವೆಲ್ಲವೂ ಕೂಡ ಸ್ವಚ್ಛ ಆಗ್ತಾವೆ. ಸ್ವಚ್ಛ ಆಗೋದ್ರಿಂದ ಏನು ಆಗ್ತದ್ರಿ ಅಂದರೆ ಅದರಲ್ಲಿ ಏನು ತುಂಬುತ್ತಿದ್ದಿ, ತುಂಬಿದ ವಸ್ತು ಕೆಡಲಾರ್ದಂಗ ಅದು ಇರ್ತಾವ. ನೀರು ತುಂಬ್ರಿ, ನೀರು ಕೆಡೋಂಗಿಲ್ಲ. ಇದು ಸಹಜವಾಗಿ 2-3 ದಿನ ಬಿಟ್ಟರೆ ಕೆಡತಾವ, ಆ ಪ್ರಶ್ನೆ ಮೇಲೆ. ಆದ್ರೆ ಅದಕ್ಕೆ ಸರಿಯಾಗಿ ಅಂದ್ರೆ ತುಪ್ಪ ತುಂಬಬೇಕು. ತುಪ್ಪದ ಗಡಿಗೆ ಅಂತ ಬೇರೆ ಇರ್ತದ್ದು ಮೊದಲ ಕಾಲದಾಗ. ನಮ್ಮ ಮನೆಗಿದ್ದು ತಪೇಲುಗಳು ದೊಡ್ಡ, ಅವು ಭಾಳ ಸ್ವಚ್ಛ ಮಾಡಿ ತೊಳೆದು ತುಪ್ಪ ತುಂಬಿದ್ರೆ 3-4 ವರ್ಷ ತುಪ್ಪ ಏನು ಕೆಡ್ತಿದ್ದಿಲ್ಲ. ಕೆಡ್ತದೇನದು? ಅದ್ರಾಗ ಏನನ್ನ ತೊಳಿಲಾರ್ದು ತುಂಬಿದ್ರೆ ತುಪ್ಪಲ್ಲೇ ಕೆಟ್ಟು ಹೋಗ್ತದೆ. ಅದರಂತೆ ಅಂತಃಕರಣ ಸ್ವಚ್ಛ ದ್ವಾರದಲ್ಲಿ ನೀನೇನು ತುಂಬಿದಂಥ ಜ್ಞಾನ, ಅದರಿಂದ ಆದಂಥ ಆನಂದ ಅದು ಕೆಡೋದಿಲ್ಲ ಅಂತ ಅಭಿಪ್ರಾಯ. ಆನಂದ ಕೆಡೋಂಗಿಲ್ಲ, ಅದಕ್ಕೆ ಸುಖಿಗಳಾಗಿರ್ತಾರೆ ಅವರು. ಇದರಿಂದ ಏನಾಯಿತು, ಜೀವನಿಗೆ ಮುಕ್ತಿ ಆಗ್ತದಂತ ತಿಳ್ಕೋಬೇಕು. ಈ ರೀತಿ ಆಗುತ್ತದೆ ಅಂತ.
ಅಂದರೆ ಮುಂದ ಜ್ಞಾನ ಪ್ರಾಪ್ತಿ, ಜ್ಞಾನ ಕೆಡಲಾರದ ಜ್ಞಾನ ಆಗ್ತದೆ, ನಿಸ್ಸಂಶಯ ಜ್ಞಾನ ಆಗ್ತದೆ. ಆ ನಿಸ್ಸಂಶಯ ಶ್ರವಣಾದಿ ಜ್ಞಾನದಿಂದ ಅವನಿಗೆ ಮೋಕ್ಷ ಆಗ್ತದಂತ ಅರ್ಥ ಮಾಡಬೇಕು. ಹೀಗೆ ವಿರಕ್ತಿ ಭಕ್ತಿ ಎರಡು ಬೇಕಂತ ಹೇಳ್ತಾರಲ್ಲ, ಹಾಗೆ ವಿರತಿ ಇಲ್ಲದೆ ಶಂಭು ಪದ ಭಕ್ತಿ ಘಟಿಸದೆ ಪರಮ ಜೀವ ಐಕ್ಯವನರಿಯದೆ ವರ ಸಮಹಿತೆ ಸಿದ್ಧಿ ಹಿಡಿಯದು ಸುಮ್ಮನೆ ದೊರೆಯುವುದೇ ನಿಜ, ಮೋಕ್ಷವಿದು ಸತ್ಯ. ಸುಮ್ಮನೆ ಮೋಕ್ಷ ಆಗ್ತಂತೇನು ಅಂತೀರಿ ಅನ್ಕೊಂಡಿದ್ದಿ, ಅಂದವ್ರಿಗೂ ಆಗೋದಿಲ್ಲ, ಅನ್ಕೊಂಡವ್ರಿಗೂ ಆಗೋದಿಲ್ಲ. ಅದು ಯಾರಿಗೆ ಆಗ್ತದ್ರಿ ಅಂದ್ರೆ ವಿರಕ್ತಿ ಭಕ್ತಿ ಯಾರಲ್ಲಿ ಆದ ಅವ್ರಿಗೆ ಆಗ್ತದ. ಹಾಗೆ ವಿರತಿ ಇಲ್ಲದೆ, ವಿರತಿ ಇರಬಾರ್ದಂದ್ರೆ ಒಳಗಡೆ ವಿಷಯಾದಿಗಳ ದೋಷ ಇರಬಾರ್ದಂತ ಅರ್ಥ ಆಯ್ತಲ್ಲ. ಅಂತಃಕರಣ ಸ್ವಚ್ಛ ಆದಾಗ ಅಲ್ಲಿ ಏನಿರ್ಬೇಕು ಅಂದ್ರೆ ಇಹ ಪರ ಭೋಗದ ವಾಸನೆ ಸಹಿತವಾಗಿರಬಾರ್ದು. ವಿರತಿ ಅಂದ್ರೆ ಇದೊಂದೇ, ಹೆಂಡ್ರ ಮಕ್ಕಳಂತ ಅಷ್ಟೇ ವಿಚಾರ ಮಾಡ್ತೀವಿ, ಇದು ನಿಜವಾದ ವಿರತಿ ಅಲ್ಲ. ಇದು ಇಹ ಪರದ ಭೋಗದ ಆಸೆ ವಾಸನೆ ಹಿಡಿದುದೇ ವೈರಾಗ್ಯ. ಅದರಿಂದ ಏನು ಆಗುತ್ತದೆ ಅಂದ್ರೆ ವಿಷಯಾದಿಗಳಲ್ಲಿ ಇಹಪರ ಭೋಗದ ಇಚ್ಛೆಯಲ್ಲಿ ಇದ್ದಂತ ಅವನ ಪಡೀಲಿಕ್ಕೆ ನೀನು ಮಾಡುವಂತ ಭಕ್ತಿ ಏನಾದ ಅವೆಲ್ಲ ವಿಷಯಾದಿಗಳ ಪಾಲಾಗ್ಯದ. ಈಗ ವಿಷಯಾದಿಗಳ ಪಾಲಾಗ್ಯದ. ಅವುಗಳನ್ನ ಪಡಿಬೇಕಾದ್ರೆ ಆಯಾ ವಸ್ತುಗಳ ದೇವತೆಗಳ ಭಕ್ತಿಯನ್ನು ಮಾಡಬೇಕಾಗ್ತದೆ. ಅವೆಲ್ಲ ಮಾಡಬೇಕಲ್ಲ. ಅಲ್ಲಿ ಇತ್ತು ಭಕ್ತಿ ಅಂದ್ರೆ ಈಶ್ವರನ ಪಾದದಲ್ಲಿ ಭಕ್ತಿ ಹುಟ್ಟಂಗಿಲ್ಲ. ಗುರುವಿನ ಮಾತಿನಲ್ಲಿ, ಗುರುವಿನ ಉಪದೇಶದಲ್ಲಿ ಭಕ್ತಿ ಇರಂಗಿಲ್ಲ, ಅಲಕ್ಷ್ಯ ಇರ್ತದೆ. ಆ ಒಂದು ಭಕ್ತಿ ಭಾವದ ಲಕ್ಷಣ ಬರದೇ ಇದ್ರೆ ಜೀವ ಐಕ್ಯವಂದ್ರೆ ಜೀವಾತ್ಮ ಪರಮಾತ್ಮರ ಐಕ್ಯತೆಯನ್ನ ತಿಳಿಗೊಡಂಗಿಲ್ಲ. ಯಾಕೆ ತಿಳಿಗೊಡಂಗಿಲ್ಲ ಅಂದ್ರೆ ಇದು ತತ್ವಮಸಿ ಮಹಾವಾಕ್ಯವನ್ನ ಹಿಂದಿನ ಋಷಿಮುನಿಗಳೇ ಒಬ್ಬೊಬ್ಬರಿಗೆ 8 ಸಲ 9 ಸಲ ಷಡ್ಲಿಂಗ ಪೂರ್ವಕವಾಗಿ, ಅದು ಎಂಥವರಿಗೆ ಅಂದ್ರೆ ಯಮಧರ್ಮನಲ್ಲಿ ಯಾರೋದ್ರು ನಚಿಕೇತ. ಆ ನಚಿಕೇತ ಯಮಧರ್ಮನಲ್ಲಿ ಹೋಗಿ ಯಮಧರ್ಮ 3 ವರವನ್ನು ಕೇಳು, ಅದೆಲ್ಲವನ್ನು ನಾನು ಧಾರಾಳವಾಗಿ ಕೊಡ್ತೀನಿ ನಿನಗಂದ್ರು ಕೂಡ ಅವನು ಯಾವುದು ಬೇಡ ಅಂಥೇಳಿ ಕೊನೆಗೆ ಜೀವ ಪರಮರ ಏಕತ್ವವನ್ನೇ ಬೇಡ ನೋಡೋನು. ಇದಕ್ಕಾಗಿ ಪೂರ್ವದಲ್ಲಿ ಎಷ್ಟೋ ಪರೀಕ್ಷೆಗಳನ್ನು ಕೂಡ ಮಾಡಿದ್ರು ಅವರಿಗೆ. ಅಂಥ ವ್ಯಕ್ತಿಗೆ 9 ಸಲ ಷಡ್ಲಿಂಗ ಪೂರ್ವಕವಾಗಿ ಹೇಳಿದ್ರೆ ತಿಳಿತು ಅಂತ ಬರೆದಾಗ ಸಾಮಾನ್ಯ ಎಲ್ಲ ಜನರಿಗೆ ತಿಳಿತದೇನಿದು. ಹಾಗಾಗಿ ಇಲ್ಲಿ ಗುರುದೇವತೆಗಳ ಚರಣಾರವಿಂದಗಳಲ್ಲಿ ಭಕ್ತಿಯನ್ನು ಪಡೆಯದೆ ಶ್ರುತಿ ಗುರು ಸ್ವಾನುಭಾವದಿಂದ ಜೀವ ಬ್ರಹ್ಮರ ಐಕ್ಯವನ್ನು ತಿಳಿಯದೆ, ಇಲ್ಲಿ ಹೆಂಗ ತಿಳಿ ಅಂದ್ರೆ ಶ್ರುತಿ ಯುಕ್ತಿ ಸ್ವಾನುಭಾವ ಈ 3ರಿಂದ ತಿಳಿಬೇಕಾಗಿದ್ರೆ 3ರಲ್ಲಿ ಶ್ರುತಿಯಲ್ಲಿ ನಿನಗ ಭಕ್ತಿ ಇರಬೇಕು,
ಗುರುವಿನಲ್ಲಿ ಭಕ್ತಿ ಇರಬೇಕು, ನಿನ್ನ ಸ್ವಾನುಭಾವದಲ್ಲಿ ನಿನಗೆ ಶ್ರದ್ಧೆ ಇರಬೇಕು. ಅದು ಒಂದು ಭಕ್ತಿನೇ. ಇವು ಮೂರು ಕೂಡಿದಾಗ ಪರಮ ಪ್ರಯೋಜನವಾದಂಥ ಈ ಸಮಾಧಿ ಸುಖವನ್ನು ಅನುಭವಿಸಕ್ಕೆ ಬರ್ತದೆ. ಇವು ಇಲ್ಲದೆ ಸುಮ್ಮನೆ ಮೋಕ್ಷವಾಗಲಿ ಅಂದರೆ ಘಟಿಸುವುದೇ ಅಂದರೆ ಅದು ಸಾಧ್ಯವಾದುದಲ್ಲ. ಇದು ಸತ್ಯವಾದದ್ದು. ಯಾಕೆ ಸತ್ಯ ಅಂದರೆ ಪರಮಾತ್ಮ ವೇದವನ್ನು ನುಡಿದಂಥ ಪರಮಾತ್ಮ ಗಂಠಾನುಗಂಠ ಘೋಷವಾಗಿ ವೇದಾಂತ ಡಿಂಡಿಮದಲ್ಲಿ ಸಾರಿದಂಥ ವಾಕ್ಯಗಳು ವೇದಾಂತ ಡಿಂಡಿಮ. ಹಾಗಾಗಿ ಇದು ಸಮಾಧಿ ಸ್ಥಿತಿ ನಿರೂಪಣೆ. ಇಲ್ಲಿವರೆಗೂ ಹೀಗೆ ನಿಲ್ಲಬೇಕು ಮಾಡು ನೀನು, ಯಮನೆ ಮಾದಿ ಏನು ಮಾಡ್ತು ಮಾಡ್ಕಿ, ನನಗೆ ಹೇಳಿದ್ರು ಅಂದ್ರೆ ಅವರು ಹೀಗೆ ಹೇಳಿದ್ದು ಏನು ಅರ್ಥ ಮಾಡಬೇಕು ನಾವು? ನಮ್ಮ ಬಂಧನಕ್ಕೆ ಕಾರಣ ಯಾರು ಅಂತ ಈಗ ಪ್ರಶ್ನೆ ತೆಗಿಬೇಕು. ಮೊಸರನ್ನು ಹಾಕಿ ಭಾಳಷ್ಟು ಎಡಕ ಬಲಕ ಕಡಗೋಲು ಕಡದ ಮೇಲೆ ಏನು ತೆಗಿಬೇಕು? ಅದ್ರಾಗ ಬೆಣ್ಣೆ ತೆಗಿಬೇಕಲ್ಲ. ಇಷ್ಟೆಲ್ಲ ಶಾಸ್ತ್ರ ವಿಶ್ಲೇಷಣೆಗಳು, ಸ್ವಾನುಭಾವಗಳು, ಗುರುವಾಕ್ಯಗಳನ್ನು ನೋಡಿದ ಮೇಲೆ ನಾವೇನು ತೆಗಿಬೇಕು ಅಂದರೆ ಇದಕ್ಕೆ ಕಾರಣ ಏನು ಅನ್ನುವುದನ್ನು ತೆಗಿಬೇಕಾಗ. ಕಾರಣ ಏನು? ಇಲ್ಲಿವರೆಗೂ ನಮಗೆ ಯಾಕೆ ಇಂತಹ ಸಮಾಧಿ, ಸಮಹಿತೆ, ಮೌನಿ, ವರ ಸಮಾಧಿ ಇವೆಲ್ಲ ಪರ್ಯಾಯ ಶಬ್ದಗಳು ಯಾಕೆ ಇಂಥ ಮೋಕ್ಷಪದವಾದ ಬ್ರಹ್ಮಾನಂದ ಸ್ವರೂಪ ನಮಗೆ ಆಗಲಿಲ್ಲ ಅಂದರೆ ತೆಗೆದ್ರವರು ಇದಕ್ಕೆಲ್ಲ ಭೇದ ಬುದ್ಧಿಯೇ ಬಂಧನಕ್ಕೆ ಕಾರಣ ಆಯ್ತು. ನಾವು ಮೋಕ್ಷಕ್ಕೆ ಏನು ಕಾರಣ ಅಂದ್ರೆ ಏನು ಕಾರಣ ಇಲ್ಲ, ಭೇದ ಬುದ್ಧಿಯೇ ಕಾರಣ. ಅದಕ್ಕೆ ಮಹಾತ್ಮರು ಭೇದ ಬುದ್ಧಿಯೇ ನಮ್ಮ ದುಃಖಕ್ಕ, ಜನನ ಮರಣಕ್ಕ, ಅಜ್ಞಾನಕ್ಕ ಎಲ್ಲಕ್ಕೂ ಕಾರಣ ಅಂದ್ರೆ ಅದೇ. ಮನೆಯಲ್ಲಿ ಮನುಷ್ಯರು ಕಾಣವಲ್ರಿ, ಮನೆ ಸಾಮಾನು ಕಾಣವಲ್ಲು, ಮನೆ ಯಾರ್ಯಾರ ಗೊತ್ತಾಗವಲ್ತು, ಎಲ್ಲಿ ಏನದ ಏನು ಗೊತ್ತಾಗವಲ್ವು ಅಂದ್ರೆ ಎಲ್ಲದಕ್ಕೂ ಕಾರಣ ಕತ್ಲಲ್ಲ. ಎಲ್ಲದಕ್ಕೂ ಕಾರಣ ಒಂದೇ, ಕತ್ತಲೊಂದೇ ಕಾರಣ. ಮತ್ತೆ ಈಗ ಅವೆಲ್ಲ ಕಾಣಬೇಕಾದ್ರೆ ಏನು ಬೇಕು? ಬೆಳಕೇ ಕಾರಣ. ಬೆಳಕೇ ಕಾರಣ, ಇದಕ್ಕೆ ಕತ್ತಲೆ ಕಾರಣ. ನಮ್ಮ ಭೇದ ಬುದ್ಧಿಗೆ ಇಲ್ಲಿವರೆಗೂ ಕಾರಣ ಅಜ್ಞಾನ ಎಂಬ ಕತ್ತಲು ಕಾರಣ. ಈಗ ಅಭೇದ ಬುದ್ಧಿ ನಿಶ್ಚಯ ಆಗಬೇಕಾದ್ರೆ ಜ್ಞಾನವೇ ಕಾರಣ. ಆ ಕಾರಣಕ್ಕಾಗಿ ನಾವು ಏನನ್ನ ತ್ಯಜಿಸಬೇಕು, ಏನು ಬಿಡಬೇಕು ಇಲ್ಲಿ ಅಂದರೆ ನೀ ಎಲ್ಲವನ್ನೇ ಬಿಟ್ಟೆಪ್ಪ ಇಲ್ಲಂತಲ್ಲ. ಈಹವನ್ನೇ ಬಿಟ್ಟು, ಈಹಲೋಕದ ಪದಾರ್ಥ ಬಿಟ್ಟು, ಪರವನ್ನು ಬಿಟ್ಟು, ಪರಲೋಕದ ಪದಾರ್ಥವನ್ನು ಬಿಟ್ಟು, ಮತ್ತೆ ಇನ್ನು ಲೋಕಾದಿಗಳಲ್ಲಿ ಓದಿ ಲೋಕಾದಿಗಳ ಬುದ್ಧಿಯನ್ನು ಬಿಟ್ಟು, ಆದರೆ ಈ ಪರಮಾತ್ಮ ಬೇರೆ ನಾನು ಬೇರೆ ಎಂಬ ಭೇದ ಬುದ್ಧಿ ಇಟ್ಟೆ ಅಂದರೆ ಏನು ಬಿಟ್ಟರು ಕೂಡ ಅದು ನಿಷ್ಫಲ ಅಂದ್ರೆ ನಿಷ್ಫಲ. ಹಾಗಾಗಿ ಈ ಮುಂದಿನ ಯಾವ 14ನೇ ಸೂತ್ರದಲ್ಲಿ ಅದನ್ನು ಹೊತ್ತು ಕೊಟ್ಟು ಹೇಳ್ತಾರೆ ಮಹಾತ್ಮರು. ಭೇದ ಅಭೇದವೆಂದು ಎರಡು, ಅವರಲ್ಲಿಯ ಭೇದ ಭಾವನೆಗಳು ಒಂದಿರೆ, ಅಭೇದ ಭಾವನೆಗಳು ಒಂದಿರೆ ಮುಕ್ತಿ ಅಂದ. ಗೊತ್ತಾಯ್ತಲ್ಲ ಈಗ, ಭೇದವೇ ಬಂಧನಕ್ಕೆ ಕಾರಣ, ಅಭೇದ ಬುದ್ಧಿಯೇ ಮೋಕ್ಷಕ್ಕೆ ಕಾರಣ.
ಅಂದ್ರೆ ಮೋಕ್ಷ ಆಗಬೇಕಾಗಿದ್ರೆ ಅಭೇದ ಬುದ್ಧಿಯನ್ನು ಬಿಡೋನು. ಭೇದ ಬುದ್ಧಿಯನ್ನು ಬಿಡು, ಅಭೇದ ಭಾವನೆಗಳು ಒಂದಿರ ಮುಕ್ತಿ. ಅಂದ್ರೆ ಸುಖರೂಪವಾದದ್ದು ಯಾವುದು? ಅಭೇದದಲ್ಲಿ ಸುಖ ಅದ, ಭೇದದಲ್ಲಿ ದುಃಖ ಅದಲ್ಲ. ದುಃಖ ಬೇಡ ಅಂದ್ರೆ ಭೇದ ಬಿಡ್ತದ್ದು, ಅಭೇದ ಬಿಡ್ತದ್ದು, ಭೇದನೆ ಬಿಡಬೇಕು. ರೋಗ ಬಂದದಂದ್ರೆ ಯಾವುದಿಂದ ಬಂದದ ಅಂದ್ರೆ ಪದಾರ್ಥದಿಂದ ಬಂದದ ಅಂತ ವೈದ್ಯರು ಹೇಳ್ತಾರೆ. ಅದು ಹೋಗ್ಬೇಕಾದ್ರೆ ಔಷಧ ಅಂತ ಹೇಳ್ತಾರೆ. ಈಗ ರೋಗ ಹೋಗ್ಬೇಕಾದ್ರೆ ಔಷಧ ತಗೋಬೇಕು, ಪದಾರ್ಥ ಬಿಡಬೇಕು. ಔಷಧ ತಗೋಬೇಕು, ಪದಾರ್ಥ ಬಿಡ್ಬೇಕಲ್ಲ. ಯಾವುದರಿಂದ ನಮಗೆ ರೋಗ ಬಂದದ ಅದನ್ನು ಬಿಡಬೇಕು, ಯಾವುದರಿಂದ ರೋಗ ನಿವೃತ್ತಿ ಆಗ್ತದ ಅದನ್ನು ತಗೋಬೇಕಲ್ಲ. ಅದಕ್ಕಾಗಿ ಭವವಂದನಕ್ಕೆ ನಮ್ಮ ಕಾರಣವಾದದ್ದು ಭೇದ ಆದ, ದುಃಖಕ್ಕೆ ಕಾರಣ ಆಗ್ಯದ. ಮತ್ತು ಸುಖ ಬೇಕಂದ್ರೆ ಅವನ್ನ ಬಿಡಬೇಕು, ಅಭೇದ ರೂಪವಾದ ಜ್ಞಾನವನ್ನು ಪಡಿಬೇಕಂತ ಅರ್ಥ ಆಯ್ತಲ್ಲ. ಹಾಗಾಗಿ ಶಶಿಮುಖಿ ಕೇಳು ಸರ್ವಾತ್ಮಕವೆಂಬುದು ಮೇಣ್ ಯಶವ ನೇತ್ಯಾತ್ಮಕವೆಂದು ಇಂತು ಯಶವ ಸಮಾಧಿಗಳ ಎರಡೆರಡು ಆದಿಯ ಯಶವದು ನಾಲ್ಕು ರೂಪವನೈದಿ ಅಂತ ಮತ್ತು ಸಮಾಧಿಗಳ ಬಗ್ಗೆ ಹೇಳ್ತಾರೆ. ಚಂದನಂತ ಮುಖವಳ್ಳ ಮೈತ್ರಿ ಆಲಿಸನ್ನು ಕೇಳು. ಸರ್ವಾತ್ಮಕವೆಂಬುದು, ಸರ್ವಾತ್ಮಕ ಅಂದ್ರೇನು? ಎಲ್ಲವೂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಎಂಬುದು ಸರ್ವಾತ್ಮಕ ಬೋಧೆ. ಮತ್ತೆ ನಮಗೆಲ್ಲ ಕಾಣುವಂತ ನೇತ್ಯಾತ್ಮಕ ಆವಲ್ಲ, ಇದು ನೀನಲ್ಲ ಇದು ನೀನಲ್ಲ ಅಂತ ಇಂತು ತೋರುವ ಎರಡು ರೀತಿಯ ಸಮಾಧಿಗಳು. ಒಂದು ಸರ್ವಾತ್ಮಕ ಬೋಧೆಯಿಂದ ಸಮಾಧಿ ಹೋಗ್ತಾರೆ, ನೇತ್ಯಾತ್ಮಕ ಬೋಧೆಯಿಂದ ಸಮಾಧಿ ಹೋಗ್ತಾರೆ. ಒಮ್ಮೆ ಸಲ ನೇತ್ಯಾತ್ಮಕ ಬೋಧೆ ಜ್ಞಾನ ಆಗದೆ ಸರ್ವಾತ್ಮಕ ಬೋಧೆಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಹೆಂಗ್ ತಿಳಿತದ? ಹಾಗಾಗಿ ಎರಡು ಪ್ರಕಾರ. ಮೊದಲನೆಯ ಸರ್ವಾತ್ಮಕ ಸಮಾಧಿಯು ನಾಲ್ಕು ಭಾಗ. ಮತ್ತೆ ಅದರ ಸರ್ವಾತ್ಮಕ ಸಮಾಧಿಯಲ್ಲಿ ನಾಲ್ಕು ಭಾಗ, ನಾಲ್ಕು ಭಾಗವನ್ನು ಹೊಂದಿ ಎಸೆಬಹುದು. ಅಂದರೆ ನಿನಗೆ ತೋರುವುದು. ಯಾಕೆ ತೋರುತ್ತದ? ನಿನ್ನ ಬುದ್ಧಿ ಏನದ, ಆ ಬುದ್ಧಿ ಆ ಥರ ಇದ್ದದಕ್ಕೆ ನೀನು ತೋರ್ತದಂತ. ಹಾಗೆ ಬಿಸಜಾಕ್ಷಿ ಮೊಗಳೆ ನೇತ್ಯಾತ್ಮಕವೆನಿಸುವ ಸುಸಮಾಧಿಯ ಒಂದು 5 ತೆರ ನಿಂತು ಸಸಿನೆಮಿದೆಂದು ನೀನು ಅರಿವಂತೆ ನಾನು ಒಲೆದು ಉಸುರುವೆನು ಅವರ ಅಂದವನ್ನು ಕೇಳು. ಅವರ ಅಂದ ಅಂತ ಹೇಳ್ತಾರೆ ಇಲ್ಲಿ. ಅಂದ ಅಂದ್ರೆ ಶೃಂಗಾರ ಅಂತ ಅರ್ಥ ಮಾಡಂಗಿಲ್ಲ. ಆ ಶಬ್ದಕ್ಕೆ ಇಲ್ಲಿ ಮಹಾತ್ಮರು ಅದು ಏನು ಅಂತಂದ್ರೆ ಅಂದ ಅಂದ್ರೆ ಅನುಭವ ಅಂತ ಅರ್ಥ ಮಾಡೋಕಿಲ್ಲ. ಅಂದ ಅಂದ್ರೆ ಅನುಭವ, ಚಂದ ಕಾಣೋದಲ್ಲ ಇದು. ಈ ಮೊದಲ 4 ಪ್ರಕಾರ ಅಂದಲ್ಲ ಸರ್ವಾತ್ಮಕ. ಇಲ್ಲಿ ಮತ್ತೆ ಮೈತ್ರಾದೇವಿ ಕಮಲದಂತ ಕಣ್ಣುಳ್ಳವಳೆ, ಇನ್ನೊಂದು ನೇತ್ಯಾತ್ಮಕ ಅದಲ್ಲ, ಅದು ಒಂದೇ ನೋಡು. ಸರ್ವಾತ್ಮಕ 4, ನೇತ್ಯಾತ್ಮಕ 1, ಒಟ್ಟು ಎಷ್ಟಾದವು? 5 ಸಮಾಧಿ ಅಂತ ಅದಲ್ಲ. ಈ ಒಂದು 5 ಪ್ರಕಾರವಾದ ಸಶನವಿದೆಂದು ಇವು ಸರಳ ಸಮಾಧಿ ಅಂದ್ರು. ಯಾಕೆ ಹೇಳಿದ್ರಿ ಸರಳ ಸಮಾಧಿ? ಅಲ್ಲಿ ಸಗುಣ ಅಷ್ಟಾಂಗ ಯೋಗದ ಸಮಾಧಿ ಬಿಗುನು ಅವು.
ಇಲ್ಲಿ ಮುಂದೆ ಹೇಳಿದ ನಿರ್ಗುಣ ಅಷ್ಟಾಂಗ ಯೋಗ ಸಮಾಧಿ ಅಲ್ಲಿ ಮಾಡೋದದ, ಇಲ್ಲಿವರೆ ತಿಳಿಯೋದದ. ಆ ಕಾರಣ ಸರಳವೆಂದು ಸುಶೀಲವಿದೆ ಎಂದು ಅವರೇ ಹೇಳ್ತಾರಲ್ಲ. ನೀನು ಅರಿವಂತೆ ನಾನು ಒಲಿದೋದು ನಿನ್ನ ಅನುಭವಕ್ಕೆ ಅವರವಂತೆ ಮೆಚ್ಚಿ ಹೇಳ್ತಂದ್ರು ಅವರು. ಆ ಸಮಾಧಿಗಳ ಸ್ವರೂಪವನ್ನು, ಅವುಗಳ ಅನುಭವವನ್ನು ಹೇಳುವನು ನೀನು ಕೇಳು ಅಂತ ಪ್ರಾರಂಭ ಮಾಡಿದರು. ಇದು ಅರ್ಥ ಏನು? ಭೇದ ಬುದ್ಧಿಯಿಂದ ಸಗುಣ ಅಷ್ಟಾಂಗದಲ್ಲಿ ಆ ಭೇದವನ್ನ ನಾಶ ಮಾಡಿ ಅಭೇದಕ್ಕೆ ಮೇಲೆ ಮೇಲೆ ಬರೋದು ಅದು ಸರಳ ಅಲ್ಲ, ಬಹಳ ಕಷ್ಟ ಅದ. ಹೇಳಿನಲ್ಲ, ಕಲ್ಲು ಗುಡ್ಡಕ್ಕೆ ಹೊತ್ತಷ್ಟು, ಕೆಳಗಿನ ಕಲ್ಲು ಮೇಲೆ ಒಯ್ಯೋದು ಕಷ್ಟ ಅಲ್ಲ. ಇದು ಸರಳ, ಯಾಕಂದ್ರೆ ಮೇಲಿನ ಕಲ್ಲು ಕೆಳಗೆ ದಬ್ಬದಷ್ಟೆ. ಹಾಗೆ ಅಭೇದ ಬುದ್ಧಿಯೇ ಒಟ್ಟಿನಲ್ಲಿ ಸಮಾಧಿ ಅಂದ್ರು. ಜ್ಞಾನ ಸಮಾಧಿ, ನಿರ್ಗುಣ ಸಮಾಧಿ. ಹೀಗೆ ಇವನ್ನ ಸರ್ವಾತ್ಮಕ ಸವರ್ಣಾಕ ಸಮಾಧಿ ಎಂದು ಕರೀತಾರೆ, ಸರ್ವಾತ್ಮಕ ಸಮಾಧಿ ಅಂತಲೂ ಕರೀತಾರೆ, ಸಂವಾದ ಸಮಾಧಿ ಅಂತನೂ ಕರೀತಾರೆ, ಕರ್ಮ ಸಮಾಧಿ ಅಂತನೂ ಅಂತಾರೆ, ಮತ್ತೆ ಸರ್ವಾತ್ಮಕ ಸುಸಮಾಧಿ ಎಂದು 4 ಪ್ರಕಾರವಾಗಿ ಹೆಸರಿದ್ದು, ನೇತ್ಯಾತ್ಮಕ ಸಮಾಧಿಯು ಒಂದಿದ್ದು ಒಟ್ಟು 5 ಸಮಾಧಿಯ ಬಗ್ಗೆ ವಿಚಾರವನ್ನು ಮಾಡೋಣಂತಾರ. ಯಾರಿಗೆ ಅಂದ್ರೆ ಮೊದಲು ಶ್ರವಣಾಕ ಸಮಾಧಿ ಅಂದ್ರು. ಎಲ್ಲಿ ನೇತ್ಯಾತ್ಮಕ ಬೋಧೆಯಲ್ಲಿ ಮೊದಲನೇದು ಶ್ರವಣಾಖ್ಯ ಸಮಾಧಿ. ಶ್ರವಣ ಆಖ್ಯ ಅಂತ ಹೆಸರಂತ. ಗುರು ಭಕ್ತನೆನಿಸಿ ಸದ್ಗುರು ಸನ್ನಿಧಿಯೊಳಿದ್ದು ಪರಮಾನುಭವ ಸುಖ ಬೋಧೆಯ ಪಿರಿದು ನಂಬಿಗೆಯೊಡೆ ವೆರೆದು ಅಲಸದೆ ಕೇಳುತ್ತಿರಲದೆ ಶ್ರವಣಕ್ಕೆ ಸುಸಮಾಧಿ ಎಂದು. ಈ ಬರೇ ತಿಳಿದ್ ನೋಡು, ಜ್ಞಾನ ಸಮಾಧಿ ನಿರ್ಗುಣ. ಗುರು ಭಕ್ತನೆನಿಸಿ ಎಂದು ಮೊದಲಿಟ್ರು. ಗುರುವಿನ ವಾಕ್ಯದಲ್ಲಿ, ಗುರುವಿನ ಪಾದದಲ್ಲಿ ಭಕ್ತಿ ಇರಬೇಕು, ಗುರುವಿನ ವಾಕ್ಯದಲ್ಲಿ ವಿಶ್ವಾಸ ಇರಬೇಕು. ಇವೆರಡು ವಿಚಾರ ಮಾಡವ. ಗುರುವಿನ ಪಾದದಲ್ಲಿ ಭಕ್ತಿ ಬೇಕಾದಷ್ಟು, ಗುರು ಎಲ್ಲಿ ಸಿಗ್ತಾನ ಅಲ್ಲಿ ನಮಸ್ಕಾರ ಮಾಡೋದಿತ್ತು. ಗುರುವಿನ ವಾಕ್ಯದಲ್ಲಿ ವಿಶ್ವಾಸ ಇಲ್ಲ ಅಂದ್ರೆ ಏನ್ ಕೆಲಸ ಆಗೋದಿಲ್ಲ. ಅದಕ್ಕೆ 2 ತಗೋಕಿಲ್ಲಿ. ಪಾದದಲ್ಲಿ ಭಕ್ತಿ ಇರಬೇಕು, ವಾಕ್ಯದಲ್ಲಿ ಶ್ರದ್ಧೆ ಇರಬೇಕು. ಇದು ಮತ್ತೆ ಸದ್ಗುರು ಸನ್ನಿಧಿಯೊಳು ಎದ್ದು ಅಂದ್ರು. ಇಲ್ಲಿ ಬಿತ್ತು ಬಂಡಿ ವಾಟನೆ ಬೀಳ್ತದ, ಇಲ್ಲಿವರೆಗೆ ಬರ್ತೀವಿ, ಎಲ್ಲಿಂದ ಎಲ್ಲಿಗಾದ್ರು. ಗುರುವಿನ ಸಮೀಪದಲ್ಲಿ ವಾಸಿಸಿ ಅಂದ್ರು. ಸನ್ನಿಧಿಯೊಳು ಇದ್ದು ಅಂದ್ರೆ ಗುರುವಿನ ಸಮೀಪದಲ್ಲಿ ವಾಸ ಮಾಡಬೇಕು. ಮತ್ತೆ ಪರಮಾನುಭವ ಸುಖ ಬೋಧೆಯ, ಆ ಪರಮ ಅನುಭವದಿಂದ ನಿನಗ ಪ್ರಾಪ್ತಿಯಾದ ಆನಂದ ಸುಖ ಏನದ ವಾಕ್ಯನವ, ಅವುಗಳನ್ನ ನೀನು ಸ್ವಾನುಭವಕ್ಕೆ ತರಬೇಕು. ಮತ್ತೆ ಗುರು ಭಕ್ತನಿಸಬೇಕು, ಗುರು ಸನ್ನಿಧಿಗಳಿರಬೇಕು, ಗುರು ಹೇಳಿದ ವಾಕ್ಯಗಳನ್ನು ಸ್ವಾನುಭವಕ್ಕೆ ತರಬೇಕು. ಹೌದಾ ಅಲ್ಲೋ, ಹೌದಾ ಅಲ್ಲೋ ಎನಿಸಿ ಮತ್ತೆ ಜ್ಞಾನ ಉಪದೇಶವನ್ನ ಪಿರಿದು ಅಂದ್ರು. ಪಾದದ ಒಂದು ಸೇವೆಯನ್ನ ಹೆಚ್ಚು ಕಮ್ಮಿ ಮಾಡಿ ನಡೀತದೆ. ಗುರುವಿನ ಅಂಗ ಸೇವೆ ಏನದ, ಸ್ಥಾನ ಸೇವೆಯನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ನಡೀತದೆ.
ಏನಾಗದ ದುಡ್ಡು ಅನ್ನೋದು. ನಿಜವಾಗಿ ಮಾತು ಹೇಳಬೇಕಾದ್ರೆ ಗುರು ಸ್ವಾನುಭಾವದ ಸುಖದ ವಿಚಾರವನ್ನು ಏನು ಹೇಳ್ತಾರಲ್ಲ ಅದರಲ್ಲಿ ಪಿರಿದು ನಂಬಿಕೆ ಇಡಂದ್ರು, ಹೆಚ್ಚಾದ ನಂಬಿಕೆ ಇಡೋದು ಇಟ್ಟು ಅಲಸದೆ ಮತ್ತೆ ಎಂದೂ ಬೇಸರ ಪಡಬಾರದು. ನೀನು ಬೇಸರ ಪಡದೆ ಬೇಸರಿಸದೆ ಕೇಳುತ್ತಿದ್ದರೆ ಹೆಂಗ ಕೇಳು, ಇವು ನಾಲ್ಕರ ಜೊತೆ ಕೇಳ್ತಿರ್ಬೇಕು. ಸೇವೆಟ್ರ ಅಂತ ಅರ್ಥ ಆಯ್ತಲ್ಲ. ಕೇಳುತ್ತಿರಲು ಅದು ಏನಂದ್ರು, ಶ್ರವಣಾಖ್ಯ ಶ್ರವಣ ನಾಮಕ ಸಮಾಧಾನ ಆತದ ನಿನಗ. ಮತ್ತಿನೇನದು ಅದೇ ಬ್ರಹ್ಮನೇ ನಾನು ಬ್ರಹ್ಮನೇ ನೀನು ಅಂತ ಹೇಳೋ ವಿಚಾರವನ್ನು ಸ್ವಾನುಭವಕ್ಕೆ ಬಂತಿಲ್ಲ. ಯಾವಾಗ ತಿಳಿಯಿತು ಆವಾಗ ಸಮಾಧಿ ಆಯ್ತು. ಮತ್ತು ಅವು ಕೆಲಸ ನಂಬವ ಅವ ನಂಬಿಕೆಲ್ಲದ ಸಂಸಾರನೇ ಆಗೋದಿಲ್ಲ. ಅಂದ್ರೆ ವಿಶ್ವಾಸ ಇಲ್ಲಂದ್ರೆ ಮೋಕ್ಷ ಹಂಗಾಗ್ತದ್ರಿ, ಮೋಕ್ಷ ಆಗ್ತದೇನು? ಹಾಗೆಯೇ ಆ ಒಂದು ಗುರುಮುಖದಿಂದ ಪರಬ್ರಹ್ಮವನ್ನ ಅಪರೋಕ್ಷಿಸಿಕೊಡುವಂಥ ಬೋಧಾಮೃತವನ್ನ ಶಿಷ್ಯ ಪಾನ ಮಾಡುತ್ತಾ ಸುಖದಿಂದ ವಿಶ್ವಾಸವುಳ್ಳವನಾಗಿದ್ದರೆ ಅದೇ ಶ್ರವಣಾಖ್ಯ ನಾಮದ ಸಮಾಧಿ ಎಂದು ಹೇಳಿಸಿಕೊಳ್ಳುವುದು. ಆಯ್ತು ನೋಡು, ಆ ಸಮಾಧಿ ಬಂದನ, ಮತ್ತೇನು ಮಾಡ. ಎರಡನೇದು ಸಂವಾದ ಸಮಾಧಿ. ಈ ಸಂವಾದ ಸಮಾಧಿ ಎಲ್ಲಿ ಮಾಡು ಅಂದರೆ ಅನುಭವಿಗಳೋಳು ತನ್ನ ಅನುಭವ ಬೋಧೆಯ ಅನುಭವವಿದು ಸುಖವೆನಿಪಂತೆ ವಿನಯದಿ ನುಡಿದು ತಾನು ಅವರಿಂದ ಕೇಳುವುದು ಎನಿಪದು ಸಂವಾದ ಸುಸಮಾಧಿ. ಸಂವಾದ ಸಮಾಧಿ ಹೇಳಂಗಿಲ್ಲ. ಈಗ ಹೇಳ್ತಾ ಹೇಳ್ತಾ ಅವರು ಸಮಾಧಿಗೆ ಹೋದ್ರು, ಕೇಳ್ತಾ ಕೇಳ್ತಾ ಸಮಾಧಿಗೆ ಹೋದಂತ ಹಿಂದಿನ ಜ್ಞಾನಿಗಳ ಮಹಾತ್ಮರ ಮಾತನ್ನು ಕೇಳಿ ಅಲ್ಲಗಳಕ್ಕೂ ಬರಂಗಿಲ್ಲ. ಅದು ಒಂದೇ ಸಲ ಬಂದದ್ದಲ್ಲ ಅಂತ ನಾವಂತೀವಿ. ಅದು ಜನ್ಮ ಜನ್ಮದಿಂದ ಈಗ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದವರಿಗೆ ಬರೋದಿಲ್ಲ. ಸುಮ್ಮನೆ ಕೇಳಿದಗಳಾಯ್ತು ಅಂದ್ರೆ ಆಗ್ತದಿಲ್ಲ ಅಂತಲ್ಲ. ಹಿಂದ ಎಷ್ಟು ಜನ್ಮದ ಸಾಧನೆಯಿಂದ ಏನು ಉಳಿದತ್ತು ಇದು ಬಂದದ ಆದಷ್ಟು ಕೇಳಿ ಆ ಸಮಾಧಿ ಹೋಗ್ತಂದು ಒಪ್ಬೋದು. ಎಲ್ಲಿ ಸ್ವಲ್ಪ ಹಿಂಗೆ ಕೇಳಿದ್ರೆ ಆಯಿತು ಅಂದೇಳಿ ವಸ್ತು ಜಡಾಡ್ತಾವ, ಅನುಭವಕ್ಕೂ ವಿರುದ್ಧ ಆಗ್ತದ, ಮಾತಿಗೂ ವಿರುದ್ಧ ಆಗ್ತದ, ಸಂಬಂಧಕ್ಕೂ ವಿರುದ್ಧ, ಶಾಸ್ತ್ರಕ್ಕೂ ವಿರುದ್ಧ. ಹಿಂಗೆ ಹೇಳಿದ್ರೆ ಪರವಾಗಿಲ್ಲ, ಇದು ಸರಿಯಾದ. ಹಾಗಾಗಿ ಅನುಭವಿ ಅಂತ ಯಾರು ಕರಿಬೇಕೀಗ? ಅನುಭವಿಗಳಂದ್ರು ಅಂದ್ರೆ ತನ್ನ ಸ್ವರೂಪವನ್ನ ತನ್ನ ಅನುಭವಕ್ಕೆ ಬರುವಂತೆ, ಅನುಭವಕ್ಕೆ ಬರುವಕ್ಕಿಂತ ಮೊದಲು ಎಲ್ಲ ಸಾಧನೆಗಳನ್ನು ಮಾಡಿ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ಸದಾಕಾಲ ತನ್ನ ಅಭೇದ ಜ್ಞಾನದಲ್ಲಿ ಇರುವಂಥವ್ರು ಯಾರ ಅವರು ಅನುಭವಿಗಳು. ಅವರೇ ಅನುಭವಿಗಳು. ಅಂತ ಅನುಭವಿಗಳ ಬೋಧ ಏನದು ಉಪದೇಶ ಅದಲ್ಲ. ನೀವು ಪರೀಕ್ಷೆ ಮಾಡಿ ನೋಡ್ರಿ, ನಮ್ಮದು ನಿಮ್ಮದು ಅವ್ರದ್ದು ಇವ್ರದ್ದು ಅಂತಲ್ಲ. ಕೆಲವರ ಬೋಧೆ ಅನ್ನುವಂಥದ್ದು ಬಹಳ ಚಂದ ನಿಶ್ಚಯ ಆಗ್ತದ. ಕೆಲವರು ಅದೇ ಹೇಳಿದ್ರು ಕೂಡ ಅದು ಸರಿಯಾಗಿ ಅನುಭವಕ್ಕೆ ಬರಂಗಿಲ್ಲ. ಅವರು ಹೇಳೋದೇನು ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವನ ಪರ ಅಂತ ಹೇಳ್ತಾರೆ ಅವರು.
ಅದರ ಅನುಭವಕ್ಕೆ ಬರುವಂಥ ಸಮಯದಲ್ಲಿ ಹೋದಾಗ ವ್ಯತ್ಯಾಸ ಆಗ್ತವೆ. ಹೌದಿಲ್ಲ? ಅದಕ್ಕೆ ನಿನ್ನ ಅನುಭವಕ್ಕೆ ಬರುವಂಥ ಸ್ವಾನುಭಾವಕ್ಕೆ ತಂದು ಕೊಡಬೇಕಾದ್ರೆ ಇಲ್ಲೇನು ಬೇಕೆಲ್ಲ ಬರೀ ಯುಕ್ತಿಗಳು ಬೇಕು ನೋಡ್ರಿ. ದೃಷ್ಟಾಂತಗಳೇ ಪ್ರಬಲವಾದ ದೃಷ್ಟಾಂತ. ಆ ದೃಷ್ಟಾಂತ ಸ್ವಾನುಭಾವಕ್ಕೆ ತಲೆದೂಗುವಂಗ ಅನುಭವಕ್ಕೆ ಬರ್ಬೇಕು. ಹೌದಪ್ಪ ಇದು ಇಲ್ಲಂದ್ರೆ ತಿಳಿಯೋದು ಇಲ್ಲ. ಯಾಕೆ ತಿಳಿಯಂಗಿಲ್ಲ ಅಂದರೆ ಬಸವಣ್ಣರು ಹೇಳ್ತಿರಲಿಲ್ಲ, ಅವರು 4 ವೇದಗಳನ್ನು ನೀರು ಕಾಯಿಸಿ ಕಲಿಸಿ ಎಲ್ಲ ಅಕ್ಷರ ಕೊಡೋರು ಕೂಡ ಒಂದು ಚೂರು ಜ್ಞಾನ ಆಗಲಿಲ್ಲ ಅಂತಾರೆ ಅವರು. ಹಂಗಾಗಿದ್ರೆ ಗುರು ಯಾಕೆ ಬೇಕಿತ್ತು, ಅನುಭವಿಗಳು ಯಾಕೆ ಬೇಕಿದ್ರು? ಹೀಗಾಗಿ ತಾನು ತಿಳಿದುಕೊಂಡು ಮತ್ತೆ ತಾನೇ ಆ ಪರಬ್ರಹ್ಮ ಅಂತ ನಿಶ್ಚಯ ಮಾಡಿಕೊಂಡು ಅನುಭವಿ ಅದನ್ನು ಬಲ್ಲಂತ ಜ್ಞಾನಿಗಳಿಗೆ ವಿನಯದಿಂದ ತಿಳಿಸುವಂಥವ್ರಾಗ. ಮತ್ತೆ ಅವ್ರು ಏನು ಮಾಡಿದ್ರು? ಸಿದ್ಧಾರೂಢಲ್ಲಿ ಯಾರು ಬಂದ್ರೆ ಏನು ಮಾಡಿದ್ರು? ವಿನಯದಿಂದನೇ ಅವ್ರು ಹೇಳಿದ್ರು. ಕಠೋರತ್ವವನ್ನು ಮಾಡಲಿಲ್ಲ, ಶಾಪವನ್ನು ಕೊಟ್ಟು ಹೇಳಿಲ್ಲ, ಪಾಪವನ್ನು ಕಳೆದು ಅವರು ಹೇಳಿದರು. ಶಾಪ ಕೊಟ್ಟು ಹೇಳಲ್ಲ, ಅವರ ಪಾಪವನ್ನು ಕಳೆದು ಹೇಳಿದರು ಸಿದ್ಧಾರೂಢರು. ಅದರಂತೆ ಜ್ಞಾನಿಗಳು ಯಾವಾಗಲೂ ಶಾಪವನ್ನು ಕೊಡೋಕೆ ಮುಂದಾಗೋದಿಲ್ಲ, ಪಾಪವನ್ನು ಕಳೀಲಿಕ್ಕೆ ಮುಂದಾಗ್ತಾರೆ. ಅನುಭವಿಗಳು ಅಷ್ಟೇ ಮಾಡೋದು. ಆ ಪಾಪವನ್ನು ಕಳೆದು ವಿನಯದಿಂದ ಅವರಿಗೆ ಪುಣ್ಯ ಕರ್ಮಗಳನ್ನು ಬೋಧಿಸಿ ವಿಷಯಾದಿಗಳ ಭ್ರಾಂತಿಯನ್ನು ಬಿಡಿಸಿ ಕ್ಷಣಿಕವಾದ ಆನಂದ ತುಚ್ಛ ಅಂತ ಹೇಳಿ ಶಾಶ್ವತವಾದ ಆನಂದವೇ ಹೆಚ್ಚು ಅಂತ ಮನದಟ್ಟು ಮಾಡಿ ಯಾರು ವಿನಯದಿಂದ ತಿಳಿಸ್ತಾರ ಅಂಥ ಅನುಭಾವಿಗಳು ಅಂದ್ರೆ ಸುಜ್ಞಾನಿಗಳು ತಿಳಿಸ್ತಾರ. ನೀ ತಿಳಿದು ತಾನು ಅವರ ಮುಖದಿಂದ ತಿಳಿದಿದ್ದನ್ನು ನಿಶ್ಚಯ ಮಾಡು. ಅವ್ರು ಏನು ಹೇಳ್ಯಾರ ಹೇಳಿದ್ದನ್ನು ನಿಶ್ಚಯ ಮಾಡು, ಅದರೊಳಗೆ ನಿಂದು ಕೂಡಿಸಿ ನಿಶ್ಚಯ ಮಾಡುವ ಅಂದ್ರೆ ಅವರು ಕೆಟ್ಟ ಹೋಗ್ತದೆ. ನಾವೇನು ಮಾಡ್ತೀವಿ, ಬಹಳಷ್ಟು ತಿಳಿದ ಮೇಲೆ ನಮ್ಮದು ಏನನ್ನು ಕೂಡ್ಸಕ್ಕೆ ಹೋಗ್ತೀವಲ್ಲ ಅಲ್ಲಿ ಕೆಟ್ಟೋಗ್ತದೆ. ಅದಕ್ಕೆ ಅವ್ರು ಹೇಳ್ತಾರ ಅದನ್ನೇ ನಿಶ್ಚಯ ಮಾಡು ಅಂದ್ರೆ ಉಳಿದದ್ದನ್ನ ನೀನು ನಿಶ್ಚಯ ಮಾಡ್ಬೇಡ ಅಂತ ಹೇಳಿದಂಗೆ ಆಯ್ತಲ್ಲ. ಹೀಗೆ ಪರಸ್ಪರ ಆ ಒಂದು ಸುಜ್ಞಾನಿಗಳ ಬೋಧೆಯ ಸಹಾಯ ಸಹಕಾರದಿಂದ ಜ್ಞಾನದ ಅಭಿವೃದ್ಧಿಯನ್ನು ಮಾಡಿಕೊ. ಅಭಿವೃದ್ಧಿಯನ್ನು ಹೊಂದಿ ಆ ಅಭಿವೃದ್ಧಿಯಿಂದ ಯಾವಾಗ ಅದು ಪೂರ್ಣ ಆಯಿತು, ವೃದ್ಧಿ ಅಭಿವೃದ್ಧಿ ವೃದ್ಧಿ ಆಗೋದಕ್ಕೆ. ವೃದ್ಧಿ ಆಯಿತು ಅಂದ್ರೆ ಏನು? ಮತ್ತೆ ಅಭಿವೃದ್ಧಿ ಮಾಡಕೋತಾರೆ. ಏನು ಬೀಜ ಬಿತ್ತಾರೆ, ಬೆಳೆದ ಫಲ ಆಯ್ತು ಅಂದ್ರೆ ಅದನ್ನು ತಿಂತಾರೆ. ಇವನ್ನ ಮತ್ತೆ ಅಲ್ಲಿ ಅದೇ ಜಾಗಕ್ಕೆ ಕಿತ್ತಿ ಬೀಜ ಹಾಕ್ತಾರೆ. ಅದು ವೃದ್ಧಿಯಾದ ಸ್ಥಿತಿಯೇ ಸಮಾಧಿ, ಆನಂದ ಆಯ್ತಲ್ಲ. ಹೀಗೆ ಇದಕ್ಕೆ ಸಂವಾದ ಸಮಾಧಿ ಆಯ್ತು ನೋಡಿ, ಹೇಳಕ್ಕಿಡದಿಂದ ಆಯ್ತು ನೋಡಿ, ಆಯ್ತು. ಮತ್ತೆ ಮೂರನೆಯದು ಯಾವುದು? ಕರ್ಮ ಸಮಾಧಿ. ಅದು ಹೇಗಂದ್ರೆ ಮರ್ಮವನ್ನು ಅರಿದು ಆತ್ಮ ಸುಖಾದಿ ಎನಿಸುವ ಕರ್ಮವನ್ನು ಅಲಸದೇ ಮಾಡಬಹುದು. ಕರ್ಮ ಸಮಾಧಿ ಎಂದು ಎನಿಸುವುದು ಅದು ಬಾಹ್ಯ ಕರ್ಮ ಉಪರತಿ ಇಲ್ಲದೆ ಆಗದು. ಇದು ಕರ್ಮ ಸಮಾಧಿ.
ಇದು ಕರ್ಮದ ಸಮಾಧಿಗೆ ನೀನು ಮಾಡಬೇಕಾದ್ರೆ ಕರ್ಮದ ಮರ್ಮವನ್ನು ತಿಳ್ಕೊ. ಕರ್ಮದ ಮರ್ಮವನ್ನು ತಿಳಿದ್ರೆ ಮತ್ತೆ ತಿಳಿದು ಮಾಡಂತ ಹೇಳಿದಂಗಾಯ್ತಲ್ಲ. ಆ ಒಂದು ಗುಟ್ಟನ್ನ ನೀನು ತಿಳಿದು ಆತ್ಮ ಸ್ವರೂಪ ಸುಖಕ್ಕೆ ಮೂಲ ಕಾರಣ ಏನದ, ಆ ಕಾರಣವಾದ ಕರ್ಮ ಅಂದ್ರೆ ಸುವಿಚಾರ ಲಕ್ಷಣ ಕರ್ಮ ಅಂದ್ರ ಇದು ಕರ್ಮದಿಂದ ಜ್ಞಾನ ಕರ್ಮದಿಂದ ಘಟಿಸದು ನಿರ್ಮಲ ಜ್ಞಾನ ಹೊಂದಿಲ್ಲದೆ. ಅಂಥ ಕರ್ಮಗಳನ್ನ ಬೇಸರಗೊಳ್ಳದೆ ಮಾಡ್ಬೋದು. ಒಂದು ಸ್ವಲ್ಪ ಬೇಸರ ಬರಬಾರ್ದು. ತಿನ್ನಕ್ ಬೇಸರ ಬಂದ್ರೆ ಪರವಿಲ್ಲ, ಮಾತಾಡಕ್ ಬೇಸರ ಬಂದ್ರೆ ಪರವಿಲ್ಲ, ಕುಂದ್ರಕ್ ಬೇಸರ ಬಂದ್ರೆ ಪರವಿಲ್ಲ. ಮೋಕ್ಷ ಸಾಧನೆಗಾಗಿ ಮಾಡುವಂತ ಕರ್ಮಗಳಿಗೆ ಬೇಸರ ಪಡಬೇಡ. ನಮ್ಮ ಶಾಸ್ತ್ರ ಕೇಳಿ 45 ಒಂದು ತಾಸಿನ ನಿದ್ದೆ ಬರ್ತದೆ, ನಮ್ಗಲ್ಲ ಕೆಲವು ಮಂದಿ. ಮತ್ತೆ ಅವು 10 ಗಂಟೆ ತನ ಮಾಡು, ಇನ್ನೇ ಇರ್ತಾವ. ಈ ಹೊತ್ತಾಗಿರ್ತಾವ, ಇನ್ನೊಂದು 4 ತಾಸು ಮಾತಾಡಮಂತೀವಿ. ಅಲ್ಲಿ ಬೇಸರ ಪಡಂಗಿಲ್ಲ. ಯಾಕಂದ್ರೆ ನಿನ್ ತಪ್ಪಲ್ಲ ಅಂತ, ನಿನ್ ತಪ್ಪಲ್ಲ, ನಿನ್ನ ಕರ್ಮದ ತಪ್ಪಾವ, ಕರ್ಮದ ಬಲ ಹಂಗಾವ. ನಿನ್ನ ಈ ಕಡೆ ಬರಬಾರ್ದಂತ ಹಂಗ್ ಮಾಡ್ತದ. ಹಾಗಾಗಿ ವೇದದಲ್ಲಿ ಕರ್ಮ ಉಪಾಸನೆಗಳನ್ನ ಹೇಳಿರುವುದು, ಅದನ್ನ ಯಾಕೆ ಹೇಳ್ಯಾರ ವೇದದಲ್ಲಿ? ಮಾಡಿಸಿರುವುದಕ್ಕೆ ಹೇಳಲ್ಲ, ಕರ್ಮ ಮಾಡಕ್ಕೆ ಹೇಳಿದ್ದಲ್ಲ. ಕಿಂತು ಆ ಕರ್ಮ ಉಪಾಸನೆಯನ್ನ ಮಾಡುವಂತ ನಾನು ಯಾರು ಅಂತ ಅದರ ಮರ್ಮವನ್ನ ತಿಳಿಲಿ ಅಂತ ಕರ್ಮ ಹೇಳಿದ್ರು. ನೀನು ಅದನ್ನು ವಿಚಾರ ಮಾಡಿದ್ದೊಮ್ಮೆನ? ಬಿಡು ಅಂತ ಹೇಳಕ್ಕೆ ಹೇಳರಿವಿನ, ಕರ್ಮವನ್ನ ಮಾಡು ಅಂತ ಹೇಳಲಿಕ್ಕೆ ಕರ್ಮ ಹೇಳಿಲ್ಲ. ಅದರ ವಿಚಾರ ಹೀಗೇನೆ ಇರೋದು. ಕರ್ಮ ಮೊದಲೇ ಮಾಡೋದು ಗೊತ್ತದ, ಮತ್ತೆ ಯಾಕೆ ಹೇಳ್ತದ ಭಗವಂತ ಕರ್ಮ? ಕರ್ಮ ಯಾರಿಗೆ ಗೊತ್ತಿಲ್ಲ? ಎಲ್ಲ ಗೊತ್ತದ. ಈಗ ಗೊತ್ತಿದ್ದ ಒಬ್ಬ ಕ್ಷುಲ್ಲಕ ಪ್ರಾಣಿ ಪಕ್ಷಿ ಮಾನವನಿಗೆ ಗೊತ್ತಿದ್ದಂತ ಕರ್ಮವನ್ನ ಮಹಾದೇವ ವೇದದಲ್ಲಿ ಹೇಳುವಂತ ಅವಶ್ಯಕತೆ ಏನಿರ್ತದೆ? ಹೇಳಂಗಿಲ್ಲ ಕೆಲವು ವಿಷಯ. ಈ ವಿಷಯಕ್ಕೆ ನೀನ್ಯಾಕೆ ಬರಕ್ ಹೋಗಿದ್ದು ಮಾರಾಯ? ಸಣ್ಣ ಹುಡುಗನ ಕಳಿಸಿದ್ದು ಆತಿದ್ಲೇನು ಅಂತೀವಿಲ್ಲ. ಯಾರು ದೊಡ್ಡ ಕೆಲಸ ಇದೆ, ದೊಡ್ಡವ್ರು ಬಂದ್ರೆ ಪರವಿಲ್ಲಪ್ಪ. ಸಣ್ಣ ಕೆಲಸಕ್ಕೆ ಯಾರನ್ನ ಕಳಿಸ್ಬೋದಾಗಿತ್ತು, ಹುಡುಗನ ಕಳಿಸ್ಬೇಕಾಗಿತ್ತು ಅಂತ ನಮಗ ಜ್ಞಾನ ಆದಿಲ್ಲ. ಮತ್ತೆ ಇಂಥ ಸಣ್ಣ ಕೆಲಸಕ್ಕೆ ಭಗವಂತ ಅವನು ಹೇಳಕ್ಕೆ ಯಾಕೆ ಬರ್ಬೇಕಾಗಿತ್ತು? ಯಾರನ್ನೊಬ್ರು ಹೇಳಿದ್ರೆ ನಡೀತಿತ್ತು. ಭಗವಂತ ಹೇಳನ ಯಾಕಂದ್ರೆ ಹಿಡಿದನ್ನ ವಿಚಾರ ಮಾಡಿ ಬಿಡಿಸಕ್ಕೆ ಹೇಳಿದ ಅವನು. ಕರ್ಮದಿಂದ ಏನು ಫಲ ಅದ, ಕರ್ಮಕ್ಕೆ ಏನೇನು ಲಾಭ ಅದ, ಕರ್ಮದಿಂದ ಏನೇನು ದುಃಖ ಅದ, ಕರ್ಮದಿಂದ ಏನ್ ಆಗ್ತದ, ಕರ್ಮವನ್ನ ಮಾಡಂತ ಹೇಳಿದ್ರು, ನೀನು ಮಾಡಿದೆ ಮಾಡಂತ ಹೇಳಿದವನು ಅವನು. ಮಾಡೋ ನೀನ್ಯಾರು? ವಿಚಾರ ಮಾಡಿ ನೀನ್ಯಾರು, ಆ ಕರ್ಮ ಯಾರಿಗೋಸ್ಕರ ಮಾಡ್ತಾನೆ ಅವನು ಯಾರು? ಬ್ರಹ್ಮಾರ್ಪಣೆ ಅಂತೀವಲ್ಲ, ಬ್ರಹ್ಮ ಅಂದ್ರೆ ಯಾರು? ಹೀಗೆ ತಿಳಿಯುವುದಕ್ಕಾಗಿ ಕರ್ಮ ಹೇಳದ, ಆ ಕರ್ಮದ ಗುಟ್ಟು ತಿಳಿದು ಹೇಳ್ರಂದ್ರವ್ರು. ಹಿಂಗ ತಿಳಿಲಿ ಅಂತ ಕರ್ಮ ಹೇಳದ. ಹಾಗಾಗಿ ಈ ಕರ್ಮವನ್ನ ತಿಳಿದು, ಕರ್ಮದ ಮರ್ಮವನ್ನ ತಿಳಿದು, ಕರ್ಮವನ್ನ ಅಳಿದು, ಎಲ್ಲಿಯೂ ಕರ್ಮವನ್ನ ನಾವು ತಿಳಿಯಂಗಿಲ್ಲೋ ಅದರ ಗುಟ್ಟನ್ನ ನಮಗ ಗೊತ್ತಾಗೋದಿಲ್ಲ, ಅದ್ರ ಮರ್ಮ ಗೊತ್ತಾಗಲ್ಲ, ಮಾಡಿದಾಗ ಗೊತ್ತಾಗೋದಲ್ಲ. ಹಾಗೆ ಅದರಿಂದ ತನ್ನ ಸ್ವಸ್ವರೂಪ ಸುಖವು ಆವಿರ್ಭಾವಿಸುವುದಕ್ಕೆ ಮೂಲ ಕಾರಣವಾದ ಆತ್ಮ ವಿಚಾರ ಕರ್ಮವನ್ನ ನಿರಂತರ ಮಾಡೋದು.
ಅಲ್ಲಿ ಹೇಳಲ್ಲ, ಮಂದಮತಿಗೆ ವಿಚಾರಿಗೆ ದೈವಪರನೆಗೆ ಚಂದವೆನಪ ಕಾಂಡಗಳ ನಿಂತು ಒರೆವರು. ವಿಚಾರಿಗೆ ಏನು ಹೇಳಿದ್ರು? ಸುವಿಚಾರ ಹೇಳಿದ್ರಲ್ಲ. ಆ ಕರ್ಮವನ್ನು ಬೆಳೆಸಿಕೊಂಡು ಮುಂದೆ ನೀನು ಬೇಸರ ಪಡದೆ ಮುಂದೆ ಹೋಗಿ ವಿಶ್ವಾಸ ಇಟ್ಟಂದ್ರೆ ಆ ಕರ್ಮ ಸಮಾಧಿ ಅಲ್ಲಿ ಆಗ್ತದೆ, ಕರ್ಮದಿಂದ ಸಮಾಧಿ. ಹೀಗೆ ಹೊರಗಿನ ನಿತ್ಯಾದಿ ಕರ್ಮಗಳ ತ್ಯಾಗವನ್ನು ಮಾಡದೆ ಈ ಕರ್ಮ ಮಾಡ್ಲಿಕ್ಕೆ ಬರೋಂಗಿಲ್ಲ, ಅದು ಬಿಡಲ್ದಾನೆ ಇದು ಮಾಡಕ್ಕೆ ಬರೋಂಗಿಲ್ಲ. ಅದು ಬಿಡಬೇಕು. ತ್ಯಾಗವನ್ನು ಮಾಡದೆ ಬರಲಾರದು ಸುವಿಚಾರ ಕರ್ಮ. ಹಾಗಾಗಿ ವಿಚಾರ ತತ್ಪರರಿಗೆ ಕರ್ಮದ ಅವಶ್ಯಕತೆ ಇಲ್ಲೆಂಬ ಭಾವ. ವಿಚಾರ ಮಾಡಿದ ಮತ್ತೆ ಕರ್ಮ ಮಾಡ್ಕೋತೈತಿ. ಆದರೂ ಇಲ್ಲ ಅಂತ ಹೇಳಕ್ಕೆ ಹೊಂಟಾರ. ಹಿಂಗೆ ತಿಳ್ಕೊಂಡ್ರೆ ಸಾಕು ಸಮಾಧಿ ಅಂತಾರೆ ಮಹಾತ್ಮ. ಹೆಂಗ ಈಗ ಹೆಂಗೆ ಹೇಳ್ಯಾರ ಹಂಗೆ ತಿಳ್ಕೊಂಡು ಸಾಕು ಅಂತ. ಯಾಕಂದ್ರೆ ಇಲ್ಲಿ ಯಾವಾಗ ನಿರ್ಗುಣ ಅಷ್ಟಾಂಗಕ್ಕೆ ಬಂದಿ ಅಂದ್ರೆ ಈ ಶರೀರವು ನಾನಲ್ಲ ನನ್ನದು ಅಲ್ಲವೆಂದು ದೃಢವಾಗಿ ತಿಳಿದ್ರೆ ಸಾಕು. ಈ ಯಮ ನಿಯಮ ಎರಡನ್ನ ಮಾಡಿದಂಗೆ ಆಯ್ತು ನೋಡು. ಅಲ್ಲಿ ಮಾಡದಾದ, ಇಲ್ಲಿ ತಿಳಿದ್ರೆ ಅವೆರಡು ಮಾಡಿದಂಗೆ ಆಯ್ತು. ಹೆಸರಳ ಅಲ್ಲಿ ಮಾಡೋದಲ್ಲ, ಇಲ್ಲಿ ಎರಡೇ. ಈ ಶರೀರ ನಾನಲ್ಲ ನನ್ನದಲ್ಲ ಇಷ್ಟೇ ನೀ ತಿಳಿದು ದೃಢ ಮಾಡ್ಕೊಂಡ್ರೆ ಆ ಸಮಾಧಿಗಳು ಮಾಡಿ ಮುಗಿಸಿದಂಗೆ ನೀನು. ಮತ್ತೆ ತಿಳಿದವನು ಮತ್ತೆ ಅವನ್ನ ಯಾಕೆ ಮಾಡಕ್ ಹೋಗ್ತೆ ಅಂತ ಅರ್ಥ. ಎಲ್ಲಿಯವರೆಗೂ ದೇಹ ಅಭಿಮಾನ ಇರ್ತದ ಅಲ್ಲಿಯವರೆಗೂ ಯಮ ನಿಯಮಗಳೆರಡನ್ನು ಮಾಡಬೇಕು. ದೇಹ ನಾನು ನನ್ನದೆಂಬ ಅಭಿಮಾನದ ಮಾಡಬೇಕು. ದೇಹವೇ ನಾನು ಅಲ್ಲ ಎಂದು ತಿಳಿದ ಮೇಲೆ ಏನಾಯ್ತು? ಎರಡು ಆಚರಣೆ ಮಾಡ್ಕೊಂಡಂಗಾಯ್ತು ನೀನು. ಅದಕ್ಕೆ ಅವ್ರು ಏನು ಸಚಿನವಿದೆ ಅಂದು ಅಂದ್ರೆ ಭಾಳ ಸರಳ ಅಂದ್ರ ನೋಡ್ರಿ. ಸೂತ್ರಲ್ಲೇ ಹೇಳ್ಯಾರ. ಯಾಕೆ ಸರಳ ನೋಡ್ರಿ, ಇಷ್ಟು ತಿಳಿದು ಸಾಕು. ಹಾಗೆ ದೇಹ ನಾನಲ್ಲ ನನ್ನದಲ್ಲ ಅಂತ ಯಾಕೆ ತಿಳ್ಕೋಬೇಕು? ಪ್ರಶ್ನೆ ಬರ್ತಾವಲ್ಲ. ಈ ದೇಹವು ನಾನಲ್ಲ ನನ್ನದಲ್ಲ ಅಂತ ಹೆಂಗ ನಿನಗೆ ತಿಳ್ಕೋಬೇಕಂದ್ರೆ ಏನು ದೇಹ ನಾನು ನನ್ನದ ಅಂತ ಅಂತಿದ್ದೆಲ್ಲ, ಈ ನಾನು ನನ್ನದು ಅನ್ನುವ ದೇಹ ಮೊದಲಿತ್ತೇನು? ಇರಲಿಲ್ಲ, ಮೊನ್ನೆದು. ಮತ್ತೆ ಮೊದಲು ಇಲ್ಲ ಅಂತಿದೆ, ಕೊನೆಗನು ಇರೋದಿಲ್ಲ, ಎರಡನೇದು. ಮಧ್ಯದಲ್ಲೇ ತೋರ್ತದಲ್ರಿ, ಅದಕ್ಕಾದ್ರೆ ನಂದು ಅಂತೆಲ್ಲ ಅಂದ್ರೆ ಯಾವುದು ಮೊದಲಿಲ್ಲ ಕೊನೆಯಲ್ಲಿ ಇಲ್ಲ, ಅದು ಮಧ್ಯದಲ್ಲಿ ಇದ್ರೂ ಕೂಡ ಇಲ್ಲ ಅಂತ ತಿಳ್ಕೊಂಡು ಶಾಸ್ತ್ರ. ಲೋಕದೃಷ್ಟಿಯಲ್ಲಿ ಮಧ್ಯದಲ್ಲಿ ತೋರಿದನು ಆದಂತ ಲೋಕದೃಷ್ಟಿ ಇದು. ನಾವು ಯಾರನ್ನ ಬದುಕಿದಾಗ ಯಾರನ್ನ ಹತ್ತಾರೆ ಯಾರು ಹಂಗಲ್ಲ. ಯಾಕಂದ್ರೆ ನಾವು ಇದೇ ಸತ್ಯ ಅಂತ ಕಂಡಿ ಇಷ್ಟು ಗೊತ್ತದ. ಆದರೆ ಶಾಸ್ತ್ರದೃಷ್ಟಿ ಹಂಗಲ್ಲ. ಮೂರು ಕಾಲದಲ್ಲಿ ಯಾವುದಿದೆಯೋ ಅದು ಸತ್ಯ. ಒಂದು ಕಾಲದಲ್ಲಿ ತೋರಿ ಮತ್ತೊಂದು ಕಾಲದಲ್ಲಿ ತೋರದೆ ಇದ್ದರೂ ಕೂಡ ಮಧ್ಯದಲ್ಲಿ ತೋರಿದ್ರು ಕೂಡ ಅದು ಸುಳ್ಳು ಅಂದ್ಬಿಟ್ರು ಮಾತು. ಹಾಗಾಗಿ ಮತ್ತೆ ಶರೀರ ನೀನು ಯಾಕೆ ಆಗೋದಿಲ್ಲ ಅಂದ್ರೆ ಇದು ದೃಶ್ಯವಾಗ್ಯದ, ಕಾಣ್ತದಿಲ್ಲ, ನೀನು ಅದೃಶ್ಯವಾಗಿದ್ದಿ. ಮತ್ತು ಈ ಶರೀರವನ್ನ ನಾ ತಿಳಿತಿದ್ದಿಲ್ಲ. ತಿಳಿತೀವಂದ್ರೆ ತಿಳಿಸಿಕೊಂಬ ಶರೀರ ಬೇರೆ, ತಿಳಿಯವನು ನೀನು ಬೇರೆ. ಮತ್ತೆ ಇದು ಮಧ್ಯದಲ್ಲಿ ತೋರಿದ್ರು ಕೂಡ ಮೊದಲು ಹೆಂಗೆ ಇದ್ದಿಲ್ಲ, ಕೊನೆಗೆ ಒಂದು ದಿನ ಹಂಗೆ ಆಗ್ತದೆ. ಇದು ಆಯ್ತು. ಈ ರೀತಿ ಎಲ್ಲ ವಿಚಾರಗಳನ್ನ ಮಾಡು ಅಂದ್ರು. ಸುಮ್ಮನೆ ನಾನಲ್ಲ ಅಂತಂದ್ರೆ ಹೆಂಗ? ವಿಚಾರ ಮಾಡು.
ವಿಚಾರ ಮಾಡಿ ನೋಡಿದರೆ ಆವಾಗ ದೇಹ ನಾನು ಅಲ್ಲ ನನ್ನದಲ್ಲಾಗ್ತದ, ಎರಡು ಯಮ ನಿಯಮ ಮಾಡಿದಂಗೆ ಆಯ್ತು. ಆವಾಗ ಹೋಗ್ತದೆ, ಇದು ವಿಚಾರ ಮಾಡಿದ್ರೆ ಹೋಗ್ತದೆ, ಕರ್ಮ ಮಾಡಿದ್ರೆ ಹೋಗ್ತದೆ. ಹೀಗೆ ಯಮ ನಿಯಮಗಳನ್ನು ಮಾಡುವ ಅವಶ್ಯಕತೆಯೇ ನಿನಗಿಲ್ಲ, ಮತ್ತೆ ಯಾಕೆ ಮಾಡ್ಕೋತಿದ್ದಿ? ಹೀಗೆ ಆ ಒಂದು ದೇಹದ ಮೇಲೆ ನಾನು ಅಲ್ಲ ಅನ್ನುವಂಥ ದೃಢತೆ ಬಂತಿಲ್ಲ. ಅದೇ ಏನದ ವೈರಾಗ್ಯ. ಪುನಃ ಎರಗದಿರುವುದೇ ಈ ದೇಹ ನಾನಂತೂ ಪುನಃ ಕಲ್ಪನೆ ಬರಬಾರ್ದು. ಅದೇ ವೈರಾಗ್ಯ. ಹೀಗೆ ತಿಳಿದರೆ ಇದು ನಿರ್ಗುಣ ಯೋಗ. ಯಮ ನಿಯಮದಲ್ಲಿ ಸಗುಣ ಮಾಡೋದು, ಇದು ತಿಳಿದ್ರೆ ನಿರ್ಗುಣ ಯೋಗ. ಇಷ್ಟು ವ್ಯತ್ಯಾಸ. ಹೀಗೆ ಮುಂದಿನ ವಿಚಾರದಲ್ಲಿ ನುಡಿಗಳಲ್ಲಿ ಅನಂತ ವಿಚಾರಗಳನ್ನು ಹೇಳ್ತಾರೆ. ಇಲ್ಲಿ ಸಮಯ ಆದ ಕಾರಣ ಮಂಗಲವನ್ನು ಹೇಳಿ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ನಾವು ನೀವೆಲ್ಲರೂ ಸಮರ್ಪಿಸೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳ್ರಿ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. 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 ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಹಾರಾಮಾರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆಗೊಳಗಾದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಹರವೋ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ನಿಜಗುಣ ಮಹಾರಾಜ್ ಕಿ ಜೈ. ಸಕಲ ಸಾಧು